ವೀಕ್ಷಕರೇ ನಮಸ್ಕಾರ, ನ್ಯೂಸ್ ಫಸ್ಟ್ಗೆ ಸ್ವಾಗತ. ನಾನು ವಾಸುದೇವ್ ಮಾರ್ನಾಡ್. ಮೊದಲಿಗೆ ಹೆಡ್ಲೈನ್ಸ್. ಧರ್ಮಸ್ಥಳದಲ್ಲಿ ಶವಗಳನ್ನು ಹೂತಿಟ್ಟ ಆರೋಪ ಕೇಸ್. ಕೋರ್ಟ್ಗೆ ಹಾಜರಾಗುವಾಗ ಅನಾಮಿಕ ತಂದಿದ್ದ ಬುರುಡೆ ರಹಸ್ಯ ಭೇದಿಸಲು ಹೊರಟ ಎಸ್ಐಟಿ. ತಲೆಬುರುಡೆ ತಂದಿದ್ದ ಸ್ಥಳವನ್ನು ತೋರಿಸುವಂತೆ ದೂರುದಾರನಿಗೆ ಸೂಚನೆ. ಅಲ್ಲೂ ಅಸ್ಥಿಪಂಜರಕ್ಕಾಗಿ ನಡೆಯಲಿದೆ ಶೋಧ. ಹದಿನೇಳು ಸ್ಪಾಟ್ಗಳಲ್ಲಿ ಶೋಧ. 6ನೇ ಸ್ಥಳದಲ್ಲಿ ಸಿಕ್ಕ ಮೂಳೆಗಳ ಹೊರತು ಬೇರೇನೂ ಸಾಕ್ಷ್ಯವಿಲ್ಲ. ದೂರುದಾರನ ಆರೋಪ. ಘಟನೆಗಳ ಉಲ್ಲೇಖದ ಬಗ್ಗೆ ಮೂಡ್ತಾ ಇದೆ ಅನುಮಾನ. ಅನಾಮಿಕನ ವಿರುದ್ಧ ಕಾನೂನು ಕ್ರಮಕ್ಕೆ ಮುಂದಾಗುತ್ತಾ ಎಸ್ಐಟಿ? ಷಡ್ಯಂತ್ರ ನಡೆದಿದೆ ಅಂತ ಡಿಕೆ ಶಿವಕುಮಾರ್ ಹೇಳಿಕೆ. ಎಸ್ಐಟಿ ತನಿಖೆಗೆ ಯಾಕೆ ಒತ್ತಾಯ ಮಾಡಬೇಕಾಗಿತ್ತು ಅಂತ ಬಿಜೆಪಿ ನಾಯಕರ ಪ್ರಶ್ನೆ. ಡಿಸಿಎಂ ಭುಜದ ಮೇಲೆ ಗನ್ನಿಟ್ಟು ಗುಂಡು ಹೊಡೆಯಲು ಕೇಸರಿ ಪಡೆಯ ಸಿದ್ಧತೆ. ಮಂಜುನಾಥನ ಶಾಪದಿಂದ ಸರ್ಕಾರ ಸರ್ವನಾಶ. ಬಾಹುಬಲಿ ತಪ್ಪಲಿಗೆ ಕೈ ಹಾಕಿರುವುದು ಸರಿಯಲ್ಲ. ಗಂಗಾವತಿ ಬಿಜೆಪಿ ಶಾಸಕ ಜನಾರ್ದನ್ ರೆಡ್ಡಿ ಆಕ್ರೋಶ. ಧರ್ಮಸ್ಥಳ ಕೇಸ್ನಲ್ಲಿ ಬಿಜೆಪಿ ಒಗ್ಗಟ್ಟಿನ ಮಂತ್ರ ಪಠಿಸುವಂತೆ ಹೈ ಸಂದೇಶ. ವರಿಷ್ಠರ ಸೂಚನೆ ಮೇರೆಗೆ ಬಿಜೆಪಿ ಒಗ್ಗಟ್ಟಿನ ಪ್ರದರ್ಶನ. ಧರ್ಮಸ್ಥಳಕ್ಕೆ ಪ್ರಯಾಣ ಮಾಡಿದ ಬಿಜೆಪಿ ನಾಯಕರು. ಪರಪ್ಪನ ಅಗ್ರಹಾರ ಜೈಲಿಗೆ ದರ್ಶನ್ ಆ್ಯಂಡ್ ಗ್ಯಾಂಗ್ ಶಿಫ್ಟ್. ಸೆಂಟ್ರಲ್ ಜೈಲಿನ ಸುತ್ತ ಪೊಲೀಸರ ಬಿಗಿ ಭದ್ರತೆ. ಜೈಲಿನ ಬಳಿ ಬರುವ ಅಭಿಮಾನಿಗಳ ಮೇಲೆ ಕಣ್ಣಿಟ್ಟಿರುವ ಪೊಲೀಸರು. ಚಿಕ್ಕಬಳ್ಳಾಪುರದಲ್ಲಿ ವೀಲಿಂಗ್ ಮಾಡ್ತಾ ಇದ್ದ ಪುಂಡರ ಹೆಡೆಮುರಿ ಕಟ್ಟಿದ ಪೊಲೀಸರು. ವೀಲಿಂಗ್ ಮಾಡ್ತಾ ಇದ್ದ 15 ಪುಂಡರ ಬಂಧನ. 25 ದ್ವಿಚಕ್ರ ವಾಹನಗಳು ಸೀಸ್. ಯೆಲ್ಲೋ ಲೇನ್ ಮೆಟ್ರೋದಲ್ಲಿ ಮತ್ತೊಂದು ಸಮಸ್ಯೆ. ಮೆಟ್ರೋ ಸ್ಟೇಷನ್ನಲ್ಲಿ ಪ್ರಯಾಣಿಕರಿಗೆ ಆಸನದ ಕೊರತೆ. ಆಸನ ಇಲ್ಲದೆ ನೆಲದ ಮೇಲೆ ಕುಳಿತ ಮಹಿಳೆ. ಬೆಂಗಳೂರಿಗರ ಪಾಲಿಗೆ ಯಮನಾಗ್ತಾ ಇರೋ ಬಿಎಂಟಿಸಿ. 25 ದಿನಗಳ ಅಂತರದಲ್ಲಿ ಬಿಎಂಟಿಸಿಗೆ 5 ಬಲಿ. ಅತಿ ವೇಗದ ಚಾಲನೆಯಿಂದ ಸಂಭವಿಸ್ತಾ ಇದೆ ಅಪಘಾತ. ತುಂಗಭದ್ರಾ ಜಲಾಶಯದ ಬಗ್ಗೆ ಆಘಾತಕಾರಿ ಸಂಗತಿ. 7 ಗೇಟ್ಗಳು ನಿರ್ವಹಣೆ ಸಾಮರ್ಥ್ಯ ಕಳೆದುಕೊಂಡು ದುರ್ಬಲ. ಜಿಲ್ಲಾ ಉಸ್ತುವಾರಿ ಸಚಿವ ಶಿವರಾಜ ತಂಗಡಗಿ ಅಚ್ಚರಿಯ ಹೇಳಿಕೆ. ಮಂಡ್ಯ ಅಬಕಾರಿ ಇಲಾಖೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಕೇಸ್. ನ್ಯೂಸ್ ಫಸ್ಟ್ ವರದಿ ಬೆನ್ನಲ್ಲೇ ಎಚ್ಚೆತ್ತ ಉಸ್ತುವಾರಿ ಸಚಿವ. ಅಬಕಾರಿ ಡಿಸಿ ವಿರುದ್ಧ ಕ್ರಮ ಕೈಗೊಳ್ಳುವುದಕ್ಕೆ ಸೂಚಿಸಿರುವುದಾಗಿ ಹೇಳಿರುವ ಚೆಲುವರಾಯ ಸ್ವಾಮಿ. ಬೆಂಗಳೂರಿನ ವಿದ್ಯಾರ್ಥಿ ಭವನದಲ್ಲಿ ಸೂ ಫ್ರಮ್ ಸೋ ಕ್ರೇಜ್. ಬಂದರೋ ಭಾವ ಬಂದರು ಸಾಂಗ್ಗೆ ಸಿಬ್ಬಂದಿ ಭರ್ಜರಿ ಸ್ಟೆಪ್. ದೋಸೆ ಫ್ರಮ್ ವಿದ್ಯಾರ್ಥಿ ಭವನ್ ಅಂತ ಟೈಟಲ್ ಹಾಕಿ ಪೋಸ್ಟ್. ಮೈಸೂರಿನಲ್ಲಿ ಹನುಮನಿಗೆ ಶ್ರಾವಣ ಶನಿವಾರದ ವಿಶೇಷ ಪೂಜೆ. ಕಾಳಿಂಗ ಮರ್ಧನ ಅಲಂಕಾರದೊಂದಿಗೆ ಕಂಗೊಳಿಸಿದ ಮಾತಾ ಆಂಜನೇಯ. ವಿಶೇಷ ಹೋಮ ಹವನ ಪೂಜೆ ಪುನಸ್ಕಾರ. ಅಮೆರಿಕದಲ್ಲಿ ಡೊನಾಲ್ಡ್ ಟ್ರಂಪ್ ವ್ಲಾಡಿಮಿರ್ ಪುಟಿನ್ ಭೇಟಿ. ಪರಸ್ಪರ ಕೈ ಕುಲುಕಿ ಸ್ವಾಗತ. ಉಭಯ ನಾಯಕರಿಂದ ಸುದೀರ್ಘ ಚರ್ಚೆ. ಕದನ ವಿರಾಮದ ಬಗ್ಗೆ ಯಾವುದೇ ಒಪ್ಪಂದವಿಲ್ಲದೆ ಸಭೆ ಅಂತ್ಯ. ವೀಕ್ಷಕರಿಗೆ ಬಿಗ್ ಬಾಸ್ ತಂಡದಿಂದ ಗುಡ್ ನ್ಯೂಸ್. ಸೀಸನ್ 12ರ ಮೊದಲ ಪ್ರೋಮೋ ರಿಲೀಸ್. ಲೋಗೋ ಲಾಂಚ್ ಮಾಡಿ ಸರ್ಪ್ರೈಸ್. ಈ ಬಾರಿ ಮತ್ತಷ್ಟು ಕಿಚ್ಚು ಹೆಚ್ಚಾಗಲಿರುವಂತಹ ಸಾಧ್ಯತೆ ಸುಳಿವು. ಕ್ರಿಕೆಟಿಗ ಮೊಹಮ್ಮದ್ ಶಮಿ ವಿರುದ್ಧ ಮಾಜಿ ಪತ್ನಿ ಹಸೀನಾ ಜಹಾನ್ ಮತ್ತೊಮ್ಮೆ ಗಂಭೀರ ಆರೋಪ. ತಮ್ಮ ಮಗಳು ಆರ್ಯಾಳ ಬಗ್ಗೆ ಸ್ವಲ್ಪವೂ ಗಮನ ಹರಿಸ್ತಾ ಇಲ್ಲ. ಗೆಳತಿಯ ಮಕ್ಕಳಿಗೆ ಮಾತ್ರ ಆದ್ಯತೆ ಕೊಡ್ತಾ ಇದ್ದಾರೆ ಅಂತ ಹಸೀನಾ ಕಿಡಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.